ಮಾಡ್ಬಿಟ್ರಿ. ಏನೇ ಜಗಳ ಆಗಿದ್ರು ಕೂಡ ಮನೆ ಗಂಡ್ಸು ಮನೆಗ್ ಬರ್ದೇ ಇರೋದು ಸರಿನಾ? ನೀವೇನೋ ಗ್ಯಾರೇಜಲ್ಲಿ ಇದ್ಬಿಟ್ರಿ. ಪಾಪ ಅಕ್ಕ ರಾತ್ರಿಯಿಂದ ಊಟನೂ ಮಾಡ್ದೆ ನಿದ್ದೆನೂ ಮಾಡ್ದೆ ಒದ್ದಾಡ್ತಾ ಇದ್ರು. ನಾನ್ ಬೆಳಗ್ಗೆ ಎದ್ದೋಗ್ ನೋಡ್ದಾಗ ಲೈಟ್ ಉರಿತಾನೆ ಇತ್ತು. ಅಕ್ಕ ಮಲಗ್ದೆ ಹಾಗೆ ಕೂತ್ಕೊಂಡೇ ಇದ್ರು. ಆಮೇಲೆ ನಾನೇ ಸಮಾಧಾನ ಮಾಡಿ ಮಲಗಿಸ್ದೆ. ಮಲಗಿರ್ಬೇಕು ಅನ್ಸುತ್ತೆ. ಇರಿ, ನಾನೋಗಿ ಎಬ್ಬರಿಸ್ತೀನಿ. ಬೇಡ, ಪರವಾಗಿಲ್ಲ ಬಿಡು, ಮಲಗಿರ್ಲಿ. ನಿಮಗ್ ಕಾಫಿ ಟೀ ಏನಾದ್ರು ಮಾಡ್ಕೊಡ್ಲಾ ಅಣ್ಣ? ಏನು ಬೇಡ ಬಿಡು, ಪರವಾಗಿಲ್ಲ. ಸರಿ ಅಣ್ಣ. ಅರ್ಚನಾ, ಅಯ್ಯೋ, ಮಲ್ಕೋ ಅರ್ಚನಾ. ನಾನಿಷ್ಟು ತನಕ ಮಲಗಿದ್ನಾ? ಕ್ಷಮಿಸ್ಬಿಡಿ. ಅಯ್ಯೋ, ಪರವಾಗಿಲ್ಲ ಅರ್ಚನಾ. ಭಾನು ಹೇಳಿದ್ಲು ನೀನು ರಾತ್ರಿ ಪೂರ್ತಿ ಮಲಗ್ಲಿಲ್ಲ, ಈಗ ತಾನೇ ನಿದ್ದೆ ಮಾಡ್ತಿದ್ಯಾ ಅಂತ. ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋ, ಪರವಾಗಿಲ್ಲ. ಇಲ್ಲ ಇಲ್ಲ ಇಲ್ಲ, ಏನೇ ಆದ್ರೂ ಇಷ್ಟು ತನಕ ನಾ ಮಲಗಿರ್ಬಾರ್ದಾಗಿತ್ತು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಅಯ್ಯೋ, ಯಾಕೆ ಅರ್ಚನಾ ಕ್ಷಮೆ ಕೇಳ್ತೀಯಾ? ಇದು ನಮ್ಮನೆ. ನೀನ್ ಇಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಏನಂತೆ? 2 ನಿಮಿಷ, ನಾನು ಹೋಗಿ ಬಾಗ್ಲಿಗೆ ನೀರಾಕಿ ರಂಗೋಲಿ ಬಿಟ್ಟು ಬಂದ್ಬಿಡ್ತೀನಿ. ನೀವು ಸ್ನಾನ ಮಾಡ್ಕೊಂಡು ಬಂದ್ಬಿಡಿ. ಆಮೇಲೆ ಬೆಳಿಗ್ಗೆ ಏನ್ ತಿಂಡಿ ಬೇಕು, ದೋಸೆ ಬೇಕಾ ಇಡ್ಲಿ ಬೇಕಾ ಹೇಳಿ, ಮಾಡ್ಕೊಡ್ತೀನಿ. ಆಮೇಲೆ ಮಧ್ಯಾಹ್ನಕ್ಕೆ ಏನ್ ಬೇಕು ಅಂತ ಹೇಳ್ಬಿಡಿ, ಈಗ್ಲೇ ಮಾಡಿಟ್ಬಿಡ್ತೀನಿ. ಅರ್ಚನಾ, ಏನಾಗಿದೆ ನಿನಗೆ? ಏನು ಹೊಸದಾಗಿ ಎಲ್ಲ ನನ್ನನ್ನೇ ಕೇಳ್ತಾ ಇದೀಯಾ? ಇಷ್ಟು ದಿವಸ ಎಲ್ಲ ನನ್ನನ್ನು ಕೇಳಿ ಮಾಡ್ತಾ ಇದೀಯಾ? ಇಲ್ಲಿವರೆಗೂ ಹೀಗಿರ್ಲಿಲ್ಲ, ಆದ್ರೆ ಇನ್ಮುಂದೆ ಹೀಗೆ ಇರ್ಬೇಕಲ್ಲ. ಯಾಕೆ ಅರ್ಚನಾ ಹಾಗೆ ಹೇಳ್ತಾ ಇದೀಯಾ? ನನಗೇನು ಅರ್ಥ ಆಗ್ತಾ ಇಲ್ಲ. ನಿನ್ನೆ ನೀವ್ ಹೇಳಿದ ಮಾತನ್ನೇ ಹೇಳ್ತಿದ್ದೀನಿ ಅಷ್ಟೇ. ನಿನ್ನೆ ನಾನೇನ್ ಹೇಳ್ದೆ? ಈ ಗ್ಯಾರೇಜು ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು, ಬೆವರು ಸುರಿಸಿ ರಕ್ತ ಸುರಿಸಿ ಸಂಪಾದನೆ ಮಾಡಿದ್ದು. ಇಲ್ಲಿ ಯಾರನ್ನ ಕೆಲ್ಸಕ್ಕೆ ತಗೋಬೇಕು, ಯಾರನ್ನ ಕೆಲ್ಸಕ್ಕೆ ತಗೊಳ್ಬಾರ್ದು ಅಂತ ನಿರ್ಧಾರ ಮಾಡೋ ನಾನು. ನಿನ್ಗಿದ್ರಲ್ಲಿ ಯಾವ ಹಕ್ಕು ಇಲ್ಲ ಅಂತ ಹೇಳಿದ್ರಲ್ಲ, ಅದನ್ನೇ ಹೇಳ್ತಿದ್ದೀನಿ ಅಷ್ಟೇ.